ಹಲೋ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನಗೆ ತುಂಬ ಬೇಜಾರಾಗ್ತಾ ಇತ್ತು. ನನಗೆ ತುಂಬ ಮನೆ ನೆನಪು ಬರ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಬಂದೆ. ಇವತ್ತು ಶುಕ್ರವಾರ, ಅಂದರೆ ಇಸ್ರೇಲ್ನಲ್ಲಿ ಸಬ್ಬಾತ್. ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ಸಂಜೆ ತನಕ ಎಲ್ಲ ಬಂದಿರುತ್ತೆ. ಅಂದರೆ ಎಲ್ಲ ಅಂಗಡಿಗಳು, ಹೋಟೆಲ್ಗಳು, ಬಸ್ಗಳು ಬಂದಿರುತ್ತೆ. ಮತ್ತು ಮಕ್ಕಳಿಗೂ ರಜೆ ಇರುತ್ತೆ. ಎಲ್ಲ ಕೆಲಸಗಳಿಗೂ ಕೂಡ ರಜೆ ಇರುತ್ತೆ. ಕೆಲವೊಂದು ಅಂಗಡಿಗಳು ಅಲ್ಲಿ ಇಲ್ಲಿ ಒಂದೊಂದು ಅಂಗಡಿಗಳು ಓಪನ್ ಇರುತ್ತದೆ. ನನಗೆ ಸ್ವಲ್ಪ ಸಾಮಾನು ಒಯ್ಯೋದಿತ್ತು. ಅದಕ್ಕೆ ನಾನು ಸ್ವಲ್ಪ ಸಾಮಾನು ತಗೊಂಡು ಹೋದಂಗಾಯಿತು ಮತ್ತು ಸ್ವಲ್ಪ ತಿರುಗಾಡ್ದಂಗಾಯ್ತು ಅಂತ ಹೇಳ್ಕೊಂಡು ನಾನು ಬಂದೆ. ಹಾಗೆ ಬರ್ತಾ ಇರಬೇಕಾದ್ರೆ ನಂಗೆ ದಾರಿಯಲ್ಲಿ ಒಂದು ಗಾರ್ಡನ್ ಕಾಣಿಸ್ತು. ಒಳಗಡೆ ಹೋಗಿ ನೋಡೋಣ ಅಂತ ಹೇಳ್ಕೊಂಡು ಒಳಗಡೆ ಬಂದೆ. ನನಗೆ ಯಾವಾಗಾದರೂ ತುಂಬ ಬೇಜಾರಾದವಾಗ ನಾನಿಲ್ಲಿ ಬರ್ತೇನೆ. ನನಗಿಲ್ಲಿ ಬಂದರೆ ಸ್ವಲ್ಪ ಖುಷಿಯಾಗತ್ತೆ. ತಂಪು ಗಾಳಿ ಕೂಡ ಬೀಸುತ್ತೆ, ಮಕ್ಕಳು ಆಟಾಡ್ತಾ ಇರ್ತವೆ. ಮತ್ತು ಬೇರೆ ಬೇರೆ ದೇಶದಿಂದ ಇಲ್ಲಿ ಕೆಲಸಕ್ಕೆ ಅಂತ ಬರ್ತಾರಲ್ವ, ಅವರು ಕೂಡ ಇಲ್ಲಿ ಬರ್ತಾರೆ. ಫಿಲಿಪೀನ್ಸು, ನೇಪಾಳಿ, ಇಂಡಿಯನ್ಸ್, ಶ್ರೀಲಂಕನ್, ಹೀಗೆ ಬೇರೆ ಬೇರೆ ದೇಶದಿಂದ ಇಲ್ಲಿ ಕೆಲಸಕ್ಕಂತ ಬಂದಿರ್ತಾರಲ್ವ, ಅವರು ಕೂಡ ಶುಕ್ರವಾರ ಸಾಯಂಕಾಲ ಎಲ್ಲರಿಗೂ ರಜೆ ಇರುತ್ತಲ್ವ, ಆವಾಗ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಸುತ್ತಾಡ್ತಾರೆ ಮತ್ತು ಡ್ಯಾನ್ಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಹೀಗೆ ನನಗೆ ಇಲ್ಲಿ ಬಂದು ಅವರಿಗೆಲ್ಲ ನೋಡಿ ತುಂಬ ಖುಷಿಯಾಗತ್ತೆ. ಅದಕ್ಕೆ ನಾನು ಕೆಲವೊಮ್ಮೆ ಇಲ್ಲಿ ಬರ್ತೇನೆ. ಈಗ ಇಸ್ರಾಯೇಲ್ನಲ್ಲಿ 7 ಗಂಟೆ ಆಯಿತು, ಅಂದರೂ ಕೂಡ ಎಷ್ಟು ಬೆಳಕಿದೆ ಅಲ್ವಾ. ಇವತ್ತು ಶುಕ್ರವಾರ ಆದ್ರೂ ಯಾರೂ ಬಂದಿಲ್ಲ ಅನಿಸುತ್ತೆ ಇವತ್ತು. ಇಲ್ಲಾಂದರೆ ಯಾವಾಗಲೂ ಶುಕ್ರವಾರ ಇಲ್ಲಿ ತುಂಬ ಜನ ಬರ್ತಾರೆ, ಆದರೆ ಇವತ್ತು ಯಾರೂ ಬಂದಿಲ್ಲ. ಮತ್ತು ಈ ಜಾಗದಲ್ಲಿ ನನಗೆ ಹಳೆಯ ನೆನಪುಗಳಿವೆ. ಏನಂದರೆ, ನನಗೆ ಒಬ್ಬಳು ಫ್ರೆಂಡ್ ಇದ್ಳು ಹೊನ್ನಾವರದವಳು. ನಾನು ಅವಳು ಯಾವಾಗಲೂ ಶುಕ್ರವಾರ ಇಲ್ಲಿ ಸಾಯಂಕಾಲ ಬರ್ತಿದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಿಕೊಂಡು ಆಮೇಲೆ ನಾವು ನಮ್ಮ ರೂಮಿಗೆ ಹೋಗ್ತಿದ್ವಿ. ಇವಾಗ ಅವಳು ಇಲ್ಲ. ಯಾಕಂತ ಹೇಳಿದರೆ, ಅವಳು ವೆಕೇಷನಿಗೆ ಅಂತ ಇಂಡಿಯಾಗೆ ಹೋದವಾಗ ಅವಳಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವಳು ಸ್ಪಾಟ್ ಡೆತ್ ಆಗಿದ್ದಾಳೆ. ಅದಕ್ಕೆ ಅವಳು ಈಗ ಇಲ್ಲ. ಇಲ್ಲಿ ಬಂದವಾಗ ನಂಗೆ ಅವಳು ನೆನಪು ಬರುತ್ತೆ. ನನಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿಂದ ತುಂಬ ದೂರದಲ್ಲಿರೋ ಅದಾನಿ ಅವರ ಪೋರ್ಟ್ ನಿಮಗೆ ತೋರಿಸ್ತೇನೆ. ಅದು ಮೊಬೈಲ್ನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಆದರೂ ನಿಮಗೆ ನಾನು ತೋರಿಸ್ತೀನಿ. ಹೈಫಾನಲ್ಲಿ ಅದಾನಿ ಅವರ ಪೋರ್ಟ್ ಇದೆ ಅಲ್ವಾ, ಅದು ಇಲ್ಲಿಂದ ಕಾಣಿಸ್ತತ್ತೆ. ಈ ಜಾಗ ಸ್ವಲ್ಪ ಎತ್ತರದಲ್ಲಿದೆ, ಅದಕ್ಕೆ ಅದು ಪೋರ್ಟ್ ಅವ್ರದ್ದು ಕಾಣಿಸುತ್ತೆ. ಅದು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ. ಅದು ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ನೋಡಿ, ಈ ಥರ ಇಲ್ಲಿಂದ ನೋಡಿದವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಬಂದು ಇದು ನೋಡಿದವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಲೈಟಿಂಗ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಮತ್ತು ನಾನು ಯಾವಾಗಾದರೂ ಫ್ರೀ ಆದವಾಗ ನಂಗೆ ಅವಕಾಶ ಸಿಕ್ಕಿದರೆ ಅಲ್ಲಿಗೆ ಹೋಗಿ ನಾನು ವಿಡಿಯೋ ಮಾಡ್ತೇನೆ. ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಮೊಬೈಲ್ನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನನಗೆ ಇಲ್ಲಿ ಬಂದವಾಗ ಇಲ್ಲಿ ನೋಡ್ತಾನೇ ಇರಬೇಕು ಅನಿಸುತ್ತೆ. ಮತ್ತು ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಮತ್ತು ತುಂಬ ಚೆನ್ನಾಗಿ ಗಾಳಿ ಬರುತ್ತೆ, ತಂಪು. ಮತ್ತು ತುಂಬ ಚೆನ್ನಾಗಿ ನಂಗೆ ಇಲ್ಲಿಗೆ ಬಂದವಾಗ ನನ್ನ ಫ್ರೆಂಡ್ ನೆನಪಾಗ್ತಾಳೆ. ನಾವಿಬ್ಬರೂ ಕೂಡ ಇಲ್ಲಿಗೆ ಬಂದು ನಾವು ಸೆಲ್ಫಿ ತಗೊಳ್ತಿದ್ವಿ. ಮತ್ತು ನಾವಿಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ವಿ. ಪ್ರತಿ ಶುಕ್ರವಾರ ಬರ್ತಿದ್ವಿ ಇಲ್ಲಿ. ಆದರೆ ಇವಾಗ ಅವಳದು ಸ್ವೀಟ್ ಮೆಮೊರೀಸ್ ಮಾತ್ರ ಉಳಿದಿದೆ. ಮತ್ತು ಇಲ್ಲಿ ಬೆಂಚುಗಳು ಕೂಡ ಹಾಕಿದ್ದಾರೆ, ಇಲ್ಲಿ ಬಂದು ಕೂತ್ಕೊಂಡು ನೋಡಲಿಕ್ಕೆ. ಇಲ್ಲಿ ತುಂಬ ಜನ, ನಾನು ಹೇಳಿದ್ನಲ್ವ ಮೊದಲೇ ನಿಮಗೆ, ಇಲ್ಲಿ ತುಂಬ ಜನ ಬರ್ತಿದ್ರು ಅಂತ ಹೇಳ್ಕೊಂಡು. ಆದರೆ ಇವತ್ತು ಯಾಕೋ ಯಾರೂ ಬಂದಿಲ್ಲ. ಇಷ್ಟು ಜನ ಇಲ್ಲಿ ಫುಲ್ ಆಗ್ತಿತ್ತು ಎಲ್ಲರೂ ತುಂಬ. ಆದರೆ ಇವತ್ತು ಯಾಕೋ ಯಾರೂ ಬಂದಿಲ್ಲ. ಈ ಖಾಲಿ ಇದೆ. ಇದು ನೋಡಿದರೆ ನನಗೆ ಇಲ್ಲಿ ವಾರ್ ನಡೀತಿತ್ತಲ್ವ, ಅದು ನೆನಪು ಬರುತ್ತೆ. ಆವಾಗ ಹೊರಗಡೆ ಯಾರೂ ಕಾಣಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ರೂಮಲ್ಲಿ ಇರ್ತಿದ್ರು. ಅದು ಘಟನೆ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ಇಲ್ಲಿ ಇವರ ಸ್ವತಂತ್ರ ದಿನಾಚರಣೆಯ ದಿನ ಇಲ್ಲಿ ಅವರು ಧ್ವಜವನ್ನು ಹಾರಿಸಿ ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಾರೆ.
ನನಗೆ ಇಲ್ಲಿ ಬಂದರೆ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ನಾನು ಇವಾಗ ಬೇಗನೆ ಹೋಗಬೇಕು. ಆಮೇಲೆ ಅಂಗಡಿಗಳೆಲ್ಲ ಬಂದಾಗತ್ತೆ. ಮತ್ತೆ ಓಪನ್ ಆಗೋದು ರವಿವಾರ ದಿನ ಮಾತ್ರ. ಹಾಗೆ ಅದಕ್ಕೆ ನನಗೆ ಇವಾಗ ಬೇಗ ಹೋಗಿ ಸ್ವಲ್ಪ ಸಾಮಾನು ತಗೊಳ್ಬೇಕು. ಅದಕ್ಕೆ ನಾನು ಇಲ್ಲಿಂದ ಬೇಗ ಹೋಗ್ತೇನೆ. ಇಲ್ಲಿ ಒಂದು ಬೆಕ್ಕು ಇದೆ. ಬೆಕ್ಕಿನ ಹತ್ರ ಹೋದೆ ಅದಕ್ಕೆ ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಕೊಂಡು ನಿಧಾನವಾಗಿ ಹೋದೆ. ಆದರೆ ಅದು ನನ್ನ ನೋಡಿಬಿಡ್ತು, ಅದು ಓಡೋಯ್ತು. ಇವಾಗಿಲ್ಲಿ 8 ಗಂಟೆ ಆಯಿತು. ಆದ್ರೂ ನೋಡಿ ಎಷ್ಟು ಬೆಳಕಿದೆ ಅಲ್ವಾ. 8 ಗಂಟೆ ಆಗಿದ ತಕ್ಷಣ ಮತ್ತೆ ಬೇಗ ಕತ್ಲಾಗಿಬಿಡತ್ತೆ. ಎಷ್ಟು ಬೇಗನೆ ಕತ್ಲಾಗತ್ತೆ ಅಂದರೆ ನಾನು ವಾಪಸ್ ಹೊರಡಬೇಕಾದ್ರೆ ಈ ಗಾರ್ಡನ್ನಲ್ಲಿ ಮಕ್ಕಳು ಆಟ ಆಡ್ತಾಯಿದ್ರು. ನನಗೆ ವಿಡಿಯೋ ತೆಗಿಲಿಕ್ಕೆ ಬೇಕಿತ್ತು, ಆದರೆ ಏನೋ ಭಯ ಆಗ್ತಿತ್ತು, ಏನಾದರೂ ಹೇಳಿಬಿಟ್ರೆ ಅಂತ ಹೇಳಿ. ಅಂದರೂ ನಾನು ಏನೋ ಧೈರ್ಯ ಮಾಡಿಕೊಂಡು ನಾನು ವಿಡಿಯೋ ಮಾಡಿದೆ. ಸರಿ, ನಾನು ಇವಾಗ ಬೇಗ ಹೋಗ್ತೇನೆ. ಆಮೇಲೆ ಅಂಗಡಿ ಬಂದಾದರೆ ಮತ್ತು ನನಗೆ ಸಾಮಾನು ಸಿಗೋದಿಲ್ಲ. ಅದಕ್ಕೆ ನಾನು ಬೇಗ ಹೋಗಿ ನನಗೆ ಬೇಕಾದ ಸಾಮಾನುಗಳನ್ನು ತಗೊಳ್ತೇನೆ. ನಾನು ಗಾರ್ಡನ್ನಿಂದ ಸೂಪರ್ ಮಾರ್ಕೆಟಿಗೆ ನಡ್ಕೊಂಡು ಬರೋಷ್ಟರೊಳಗೆ ಕತ್ಲಾಗಿಬಿಡ್ತು. ನೋಡಿ ಎಷ್ಟು ಕತ್ಲಾಗಿದೆ ಅಂತ. ಮತ್ತು ಇದು ಸೂಪರ್ ಮಾರ್ಕೆಟ್ ಹೆಸರು ಮಾಯ್ ಮಾರ್ಕೆಟ್ ಅಂತ ಹೇಳಿ. ಇದು ಶುಕ್ರವಾರ ದಿನವೂ ಓಪನ್ ಆಗಿರುತ್ತೆ 9 ಗಂಟೆವರೆಗೆ. ಅದಕ್ಕೆ ಮತ್ತೆ ಎಲ್ಲೋ ಎಲ್ಲ ಸೂಪರ್ ಮಾರ್ಕೆಟ್ ಬಂದಿದೆ. ಇದೊಂದು ಓಪನ್ ಇದೆ. ಮತ್ತು ಇದು ಇವಾಗ 9 ಗಂಟೆಗೆ ಬಂದಾದರೆ ಮತ್ತು ರವಿವಾರ ದಿನವೇ ಓಪನ್ ಆಗೋದು. ಅದಕ್ಕೆ ನಾನು ನನಗೆ ಬೇಕಾದ ಸಾಮಾನುಗಳನ್ನು ಬೇಗ ಖರೀದಿ ಮಾಡ್ತೇನೆ. ಮತ್ತು ಇಲ್ಲಿ ಒಳಗಡೆ ಮತ್ತು ನಂಗೆ ವಿಡಿಯೋ ಮಾಡಲಿಕ್ಕೆ ಎಲೋ ಮಾಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ನನಗೆ ಭಯ ಆಗುತ್ತೆ ವಿಡಿಯೋ ಮಾಡಲಿಕ್ಕೆ. ಅದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಹೀಗೆ ನನಗೆ ಬೇಕಾದ ತರಕಾರಿಗಳನ್ನು ತಗೊಂಡು ನಾನು ತರಕಾರಿ, ಹಾಲು, ಮೊಸರು, ನನಗೆ ಬೇಕಾದ ಸಾಮಾನುಗಳನ್ನು ತಗೊಂಡು ನಾನು ವಾಪಸ್ಸು ರೂಮಿಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೇನೆ. ಇಲ್ಲಿ ರಾತ್ರಿ ನನಗೆ ತಿರುಗಲಿಕ್ಕೆ ತುಂಬ ಖುಷಿ ಆಗುತ್ತೆ. ನನಗೆ ಭಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಸೇಫ್ ಇದೆ ಹೆಣ್ಣುಮಕ್ಕಳಿಗೂ ಕೂಡ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.